ಕೆಜೆ ಜಾರ್ಜ್ ಸಾಹೇಬ್ರೆ ಎಲ್ಲಿದ್ದೀರಿ? ಜನರ ಗೋಳು ಕೇಳ್ರಿ. ನಿಮ್ಮ ಕ್ಷೇತ್ರದಲ್ಲಿ ಮೂಗು ಮುಚ್ಕೊಂಡು ಓಡಾಡ್ತಿದ್ದಾರೆ ಜನರು. ಇಲ್ಲಿ ಮಾಸ್ಕ್ ಹಾಕಿದ್ರೆ ಮಾತ್ರ ಈ ಜನರು ಉಸಿರಾಡೋಕೆ ಸಾಧ್ಯ. ಕೆಜೆ ಜಾರ್ಜ್ ಸಾಹೇಬ್ರೆ ಎಲ್ಲಿದ್ದೀರಿ? ಜನರ ಗೋಳು ಕೇಳ್ರಿ. ಬರೀ ನಿಮ್ಮ ಮಂತ್ರಿಗಿರಿ ಪಟ್ಟಕ್ಕಾಗಿ ಹೊಡೆದಾಡೋದಲ್ಲ, ನಿಮ್ಮ ಏರಿಯಾಗಳನ್ನ ನೋಡ್ಕೊಳ್ಳಿ. ನಿಮ್ಮ ಕ್ಷೇತ್ರದಲ್ಲಿ ಮೂಗು ಮುಚ್ಕೊಂಡು ಓಡಾಡ್ತಾ ಇದ್ದಾರೆ ಜನರು. ಪ್ರತಿನಿತ್ಯ ಓಡಾಡೋಕ್ಕೂ ಕೂಡ ಈಗ ಪರದಾಡ್ತಾ ಇದ್ದಾರೆ ಅಲ್ಲಿ ಜನರು. ಮಾಸ್ಕ್ ಹಾಕಿದ್ರೆ ಮಾತ್ರ ನೆಮ್ಮದಿಯಿಂದ ಉಸಿರು ತಗೊಳ್ಬೋದಲ್ಲಿ, ಇಲ್ಲ ಅಂದ್ರೆ ನಿಂತ ಜಾಗದಲ್ಲೇ ಸತ್ತೋಗ್ಬಿಡ್ಬೇಕು, ಆ ರೀತಿ ವಾಸನೆ ಬರ್ತಾ ಇದೆ ಅಂತ. ಸರ್ವಜ್ಞ ನಗರದಲ್ಲಿ ಗಬ್ಬೆದ್ದು ನಾರುತ್ತಿದೆ. ಸುಮಾರು 1000ಕ್ಕೂ ಹೆಚ್ಚು ಮನೆ ಹೇಳತೀರದಾಗಿದೆ ವಾಸನೆ. ಮಾಸ್ಕ್ ಹಾಕದಿದ್ರೆ ವಾಸನೆ ತಡೆಯೋಕೆ ಆಗೋದಿಲ್ಲ, ಆ ರೀತಿಯಾದಂತ ಪರಿಸ್ಥಿತಿ ಆಗಿದೆ ಈಗ ಅಲ್ಲಿ. ಕೆಜೆ ಜಾರ್ಜ್ ಸಾಹೇಬ್ರೆ, ಒಮ್ಮೆ ನಿಮ್ಮ ಏರಿಯಾಗಳ ಹತ್ರ ಬಂದು ನೋಡಿ. ಅದೆಲ್ಲೋ ಲಕ್ಸುರಿ ಅಪಾರ್ಟ್ಮೆಂಟ್ಗಳಲ್ಲಿದ್ದು ಜನರ ನೋವು ನಿಮಗೆ ತಿಳಿಯೋದಿಲ್ವಾ? ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ನಿಮಗೆ ಜನರು ನೆನಪು ಬರೋದು. ಮಾಸ್ಕ್ ಹಾಕದೆ 15ರಿಂದ 20 ನಿಮಿಷ ಕೂಡ ವಾಕ್ ಮಾಡೋಕೆ ಆಗ್ತಾ ಇಲ್ಲ ಅಂತೆ ಆ ಜಾಗದಲ್ಲಿ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಕೆಜೆ ಜಾರ್ಜ್ ಸಾಹೇಬರಿಗೆ ಸೇರಿದಂತ ಕ್ಷೇತ್ರ ಇದು. ಅತ್ತ ರೈಲ್ವೆ ಟ್ರ್ಯಾಕು, ಇತ್ತ ಕೊಳಚೆ ನೀರು. ಏರಿಯಾದ ಜನರು ಪ್ರತಿನಿತ್ಯ ಮೂಗು ಮುಚ್ಕೊಂಡು ಓಡಾಡುವಂತ ಪರಿಸ್ಥಿತಿ ಆಗಿದೆ ಅಲ್ಲೀಗ. ಆ ರಸ್ತೆಗಳು ನೋಡಿ ಎಷ್ಟು ಅಗಲವಾಗಿದೆ ನೋಡಿ. ಅವು ಸರ್ವಜ್ಞ ನಗರದಲ್ಲಿ ಗಬ್ಬೆದ್ದು ನಾರ್ತಾ ಇದೆ ಏರಿಯಾಗಳು. ಒಂದು ಸರಿ ನಿಮ್ಮ ಏರಿಯಾಗೆ ಹೋಗಿ ನಿಮ್ಮ ಜನರ ಗೋಳನ್ನ ಕೇಳಿ. ಈಗ ನೀವು ಯಾವಾಗ್ಲೂ ಮನೇಲಿ ಇರ್ತೀರಾ. ಈ ಕೆಲ್ಸಕ್ಕೆ ಹೋಗೋರಾದ್ರೆ ಒಂದು ಬೆಳಗ್ಗೆ ಹೋಗಿ ಸಂಜೆ ಬರ್ತಾರಪ್ಪ, ಹೇಗೆ ಒಂದು ಸ್ವಲ್ಪ ಬೇರೆ ಕಡೆ ನಾವು ರಿಲೀಫ್ ಆಗ್ಬೋದು ಅಂತ ಹೇಳಿ. ಬಟ್ ನೀವು ಫುಲ್ ಡೇ ಮನೇಲಿ ಇರ್ತೀರಾ, ನಿಮಗೇನು ಅನ್ಸುತ್ತೆ? ತುಂಬ ಕಷ್ಟ ಆಗುತ್ತೆ. ತುಂಬ ಸ್ಮೆಲ್ ಬರ್ತಾ ಇರುತ್ತೆ. ಮಕ್ಕಳು ಒಳಗಡೆ ನೈಟಲ್ಲಿ ಮಲಗೋಕ್ಕೆ ಆಗಲ್ಲ. ಕಿಟಕಿ ಮುಚ್ಚು, ಬಾಗಿಲು ಮುಚ್ಚು ಅಂತಾರೆ. ಎಷ್ಟು ಮುಚ್ಚಿದ್ರೂ ಸ್ಮೆಲ್ ಬರ್ತಾನೆ ಇರುತ್ತೆ. ಈ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ತಗೊಳ್ತಾ ಇಲ್ಲ. ದಯವಿಟ್ಟು ಅದಕ್ಕೇನಾದರೂ ಒಂದು ಅವಕಾಶ ಮಾಡಿಕೊಡ್ಬೇಕಲ್ವಾ? ಬೇರೆ ಕಡೆ ಆದ್ರೂ ನಮಗೆ ಕಲೆಕ್ಷನ್ ಕೊಡಬೇಕು. ಈ ಕಡೆ ಎಲ್ಲ ಜಾಗ ಇದೆ, ಮತ್ತು ಆ ಕಡೆ ಕಲೆಕ್ಷನ್ ಆಗಿಲ್ಲ ಅಂದರೆ ರೈಲ್ವೇದವ್ರು ಕ್ಲೋಸ್ ಮಾಡಿದ್ದಾರೆ. ಅದು ತಪ್ಪು, ಅವ್ರದ್ದು BBMP ಅವ್ರದ್ದು ಗೊತ್ತಿಲ್ಲ. ಇದರಿಂದ ಮಕ್ಕಳುಗಳಿಗೆ ಮತ್ತು ವಯಸ್ಸಾದವ್ರಿಗೆ ತುಂಬ ತೊಂದರೆ ಆಗ್ತಾಯಿದೆ. ನಮಗೆ ಮನೆಯಲ್ಲಿ ಇರಲಿಕ್ಕೆ ಆಗಲ್ಲ, ಒಂದು ಪಾತ್ರೆ ಮುಟ್ಟೋಕ್ಕಾಗಲ್ಲ, ಕಿಟಕಿ ತೆಗಿಯೋಕ್ಕಾಗಲ್ಲ, ಗಾಳಿ ಬರಲ್ಲ. ಮುಂಚೆನೇ ಎಲ್ಲ ಮೋರಿ ಇದೆ ಪಕ್ಕದಲ್ಲಿ, ನಮ್ಮ ಮನೆ ಪಕ್ಕದಲ್ಲೇ ಮೋರಿ ಇದೆ. ನೀರೆಲ್ಲ ಹಾಗೆ ನಿಂತ್ಕೊಂಡಿದೆ. ಸ್ವಲ್ಪ ಬಿಟ್ಟರೆ ಗೋಡೆಗಳೆಲ್ಲ ತೇವವಾಗಿ ಒಳಗಡೆ ಬರ್ತಿದೆ ನೀರು. ಮೇಡಮ್, ಈಗ ಅಡುಗೆ ಮಾಡ್ತೀರಾ, ಉಣ್ಣಕ್ಕಾಗುತ್ತಾ ನಿಮಗೆ? ತಿನ್ನಕ್ಕಾಗುತ್ತಾ? ಖಂಡಿತ ಊಟ ಮಾಡೋಕ್ಕಾಗಲ್ಲ. ಒಂದು ನೀರು ಕುಡಿಯೋಕ್ಕೂ ಆಗ್ತಾ ಇಲ್ಲಲ್ಲ, ಊಟ ಮಾಡೋಕ್ಕೂ ಆಗ್ತಾ ಇಲ್ಲ. ಅದು ಬಚ್ಚಲಿಲ್ಲದೆ ಎಲ್ಲ ಓಪನ್ ಇರುತ್ತಲ್ಲ, ಅದು ಹೋಲ್ಸ್ಗಳೆಲ್ಲ, ಅದರಿಂದನೂ ಸ್ಮೆಲ್ ಹಾಗೆ ಬರ್ತಾ ಇರುತ್ತೆ ಒಳಗಡೆ. ಊಟ ಮಾಡೋಕ್ಕಾಗಲ್ಲ, ಏನು ಕಾಫಿ ಕುಡಿಯೋಕ್ಕಾಗಲ್ಲ. ಬೆಳಗ್ಗೆ ಇದ್ದರೆ ಮಧ್ಯಾಹ್ನ ಆಗ್ತಾ ಇನ್ನೂ ಸ್ಮೆಲ್ ಜಾಸ್ತಿ ಆಗುತ್ತೆ. ಸ್ಟಾಪ್ ಆದಮೇಲೆ ಅದೆಲ್ಲನೂ ಸ್ಟಾಪ್ ಆಗಿರುತ್ತೆ. ಎಲ್ಲ ಬಳಸ್ಬಿಟ್ಟು ಹೋಗ್ಬಿಡ್ತಾರೆ, ಅದೆಲ್ಲ ಹಾಗೆ ನಿಂತಿರುತ್ತಲ್ಲ, ಅದೆಲ್ಲ ತುಂಬ ಸ್ಮೆಲ್ ಬರ್ತಾ ಇರುತ್ತೆ. ಈಗ ನಿದ್ದೆ ಮಾಡೋ ಟೈಮ್ ನೆಮ್ಮದಿಯಿಂದ ನಿದ್ದೆ ಆದ್ರೂ ಮಾಡೋಕ್ಕಾಗ್ತಿಲ್ಲ? ಖಂಡಿತ ಆಗಲ್ಲ, ನಿದ್ದೆ ಮಾಡ್ಲಿಕ್ಕೂ ಆಗಲ್ಲ. ರಾತ್ರಿ ಸೊಳ್ಳೆಗಳು ಬೇರೆ ಜಾಸ್ತಿ ಬರ್ತಿದೆ. ಗಾಳಿ ಇಲ್ಲ ಅಂದರೆ ಕಿಟಕಿ ತೆಗಿಲೇಬೇಕು. ತೆಗೆದ್ರೆ ಸ್ಮೆಲ್ ಬರುತ್ತೆ. ಹೇಗೆ ನಿದ್ದೆ ಮಾಡೋಕ್ಕಾಗುತ್ತೆ ಹೇಳಿ? ಮೇಡಮ್, ಈಗ ನೀವು ಯಾವಾಗಲೂ ಮನೇಲಿ ಇರ್ತೀರಿ. ಸೆಪ್ಟೆಂಬರ್ 5ನೇ ತಾರೀಕು ರೈಲ್ವೆದವರು ಕೆಲಸ ಸ್ಟಾರ್ಟ್ ಮಾಡಿದ್ರು. ಆಗೇನಾಯಿತು, ನಾನು ಎಲ್ಲ ಇಂಜಿನಿಯರ್ಗಳು ತಿಳಿಸಿದೆ. ಪಾಪ ಎಲ್ಲರೂ ಬಂದಿದ್ದರು. ಬಂದು ಕೆಲಸ ಸ್ಟಾಪ್ ಮಾಡಿದ್ರೆ ಅವರು ಅದ್ರ ಬಗ್ಗೆ ಇಲ್ಲ, ನೀವು ಬನ್ನಿ, ಹೊಸೂರು ಬನ್ನಿ, ಅಲ್ಲಿ ಮಾತಾಡೋಣ ಅಂದ್ಬಿಟ್ಟು. ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆಯಿತು ಕೆಲಸ. ಅಲ್ಲಿಂದ ನಾವೇನು ಮಾಡಿದ್ರೆ ಅವರು ನಿಲ್ಲಿಸಿಲ್ಲ, ಕೆಲಸ ಸ್ಟಾರ್ಟ್ ಮಾಡ್ತಾನೆ ಇದ್ದರು. ಅದೇ ಟೈಮಲ್ಲಿ ಮಳೆ ಸ್ಟಾರ್ಟ್ ಆಯಿತು. ನಮಗೆ ಮಳೆ ತೊಂದರೆ ಆಯಿತು. ನಾವು ಸುಮಾರು ಒಂದು 200-300 ಜನ ಸೈನ್ ಹಾಕಿ ನಾವು MLA ಆಫೀಸ್ ಕೊಟ್ಟಿದ್ದೀರಿ. ಇದರಿಂದ ಅವರು ಇಂಜಿನಿಯರ್ಸ್ಗಳು ಮತ್ತು MLA ಕಮಿಷನರ್ ಸಹಿತ ಬಂದಿದ್ದರು. MLA 2 ಬಾರಿ ಬಂದಿದ್ದರು. ಅವ್ರು ಬಂದು ಅವ್ರು ಎಷ್ಟಾಗುತ್ತೋ ಅವ್ರು ಮಾಡ್ತಾಯಿದ್ದಾರೆ ಪಾಪ. ಬಟ್ ಏನದ ನಮಗೆ ಇದ್ರ MP ಮತ್ತು ಈಗಿರೋ ರೈಲ್ವೆ ಮಿನಿಸ್ಟ್ರು ಅವರು ಇದ್ರ ಬಗ್ಗೆ ಕುತ್ಕೊಂಡು ಮಾತಾಡಿ. ಇವಾಗ MP ನಮ್ಮ PC ಮೋಹನ್ ಇದ್ದಾರೆ. ಈ ನಮ್ಮ ಏರಿಯಾದ ಏನು ತೊಂದರೆ ಇದೆ ಎಲ್ಲ ಮಾತಾಡಿ ಏನು ಪರಿಹಾರ ಮಾಡಬೇಕು ಅನ್ನೋ ಅವರು ಸಮಾಲೋಚನೆ ಮಾಡಬೇಕು. ಇದ್ರ ಬಗ್ಗೆ ಪಾಪ ಇಂಜಿನಿಯರ್ಗಳು, ನಾನು ಯಾವಾಗ ಫೋನ್ ಮಾಡ್ತಾನೆ ಇರ್ತೀನಿ ಇಂಜಿನಿಯರ್ಗಳಿಗೆ, ಸರ್ ನಾವು ಅವ್ರ ಮಾತುಕತೆ ಮಾತಾಡ್ತಾ ಇದ್ದೀರಿ, ಇನ್ನೂ ಅವರು ಪರ್ಮಿಷನ್ ಕೊಟ್ಟಿಲ್ಲ. ಏನಂದರೆ ಮ್ಯಾನ್ಯಲ್ಗಳೆಲ್ಲ ಆ ಕಡೆ ಇದೆ. ಅವರು ಮೇಲೆ ನೋಡಿ, ಪ್ರತಿನಿತ್ಯ ಅಲ್ಲಿ ಜನರು ಒದ್ದಾಡ್ತಾ ಇದ್ದಾರೆ. ಇದು ಇಂಧನ ಮಂತ್ರಿ ಕೆಜೆ ಜಾರ್ಜ್ ಕ್ಷೇತ್ರದ ಗೋಳಿನ ಕತೆ. ನಿತ್ಯ ರಾತ್ರಿ ಆದ್ರೆ ಮಲಗಲಿಕ್ಕೆ ಆಗ್ತಿಲ್ಲ ಸರ್. ಕಿಟಕಿ ಓಪನ್ ಮಾಡಿದ್ರೆ ವಾಸನೆ, ಕಿಟಕಿ ಹಾಕಿದ್ರು ಸಹಿತ ವಾಸನೆ. ಗಬ್ಬೆದ್ದು ನಾರ್ತಾ ಇದೆ ನಮ್ಮ ಏರಿಯಾ.
ಯಾವ ಇಂಜಿನಿಯರ್ಗಳಿಗೆ ಹೇಳಿದ್ರು ಏನು ಪ್ರಯೋಜನ ಇಲ್ಲ, ಯಾವ ಶಾಸಕರಿಗೂ ಹೇಳಿದ್ರು ಪ್ರಯೋಜನ ಇಲ್ಲ, ಯಾವ ಸಂಸದನಿಗೆ ಹೇಳಿದ್ರು ಪ್ರಯೋಜನ ಇಲ್ಲ. ನಮ್ಮ ಗೋಳನ್ನ ಕೇಳೋರೇ ಇಲ್ಲ ಅಂತ ಈಗ ಅಲ್ಲಿಯ ಜನರು ಪರದಾಡ್ತಾ ಇದ್ದಾರೆ. ಮಳೆ ಬಂದ್ರೆ ಸಾಕು ಡ್ರೈನೇಜ್ ನೀರು ಸರಾಗವಾಗಿ ಮನೆ ಒಳಗಡೆ ಹರಿದು ಬರ್ತಾ ಇದೆ. ಮಳೆ ಬಂದ್ರೆ ಸಾಕು ಮನೆ ಬಾಗಿಲಿಗೆ ಬರ್ತದೆ ಕೊಳಚೆ ನೀರು. 1 ವರ್ಷದಿಂದ ನರಕ ನೋಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಏರಿಯಾದ ಹತ್ರ ಒಬ್ಬರಾದ್ರೂ ಕಣ್ಣಾಯಿಸಿ. ಜೈ ಭಾರತ್ ನಗರ, ಮಾರುತಿ ನಗರ, ವಿವೇಕಾನಂದ ನಗರ, ಸೇವಾ ನಗರದಲ್ಲಿ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ ಈಗ ಚರಂಡಿ ನೀರಿನ ಸಮಸ್ಯೆ. ನಮ್ಮ ಗೋಳನ್ನ ಕಿಂಚಿತ್ತಾದ್ರೂ ಕೇಳಿ ಸ್ವಲ್ಪ. ಡ್ರೈನೇಜ್ ನೀರು ಸರಾಗವಾಗಿ ಮನೆಗೆ ಹರಿದು ಬರ್ತಾ ಇದೆ. ಚಿಕ್ಕ ಮಕ್ಕಳು ಓಡಾಡ್ತಿದ್ದಾರೆ. ಅವರ ಆರೋಗ್ಯದ ಗತಿ ಏನಾಗಬೇಕು? 1 ವರ್ಷದಿಂದ ನರಕವನ್ನು ಅನುಭವಿಸ್ತಾ ಇದ್ದೇವೆ. ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಸ್ಥಳೀಯರಿಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನ ಡ್ರೈನೇಜ್ ನೀರು ಹೋಗೋದಕ್ಕೆ ಜಾಗವನ್ನೇ ಬಿಡದಂತ ಗೋಡೆ ನಿರ್ಮಾಣವಾಗಿದೆ. ಅಲ್ಲಿ ನೀವು ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿ ನೀರು ಮಳೆ ಬಂದ್ರೆ ಸಾಕು ನೀರು ರಸ್ತೆಯಲ್ಲಿ ತುಂಬಿಕೊಂಡು ನಿಲ್ಲೋದು. ಇದು ಇಂಧನ ಮಂತ್ರಿ KJ ಜಾರ್ಜ್ ಅವರ ಏರಿಯಾ. ಇದು ಇನ್ನು ವಾಸನೆ ಏರಿಯಾಗಳ ಬಗ್ಗೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ಬಾಗಲಕೋಟೆ ಅವರು ಒಂದು ಚಿಟ್ಚಾಟ್ ಮಾಡಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ಮಾಸ್ಕ್ ಹಾಕಿರೋದನ್ನ ನೋಡಿ ಏನಪ್ಪ ಕೋವಿಡ್ ಬಂತು ಮತ್ತೆ ಅಂತ ನೀವು ಖಂಡಿತವಾಗಿಯೂ ತಿಳ್ಕೊಬೇಡಿ. ಯಾಕೆ ಅಂತಂದ್ರೆ ಇಲ್ಲಿರುವಂತಹ ಜನರು ಪ್ರತಿನಿತ್ಯವೂ ಸಹ ಇದೇ ಮಾಸ್ಕ್ ಅನ್ನ ಹಾಕೊಂಡು ಬದುಕುವಂತಹ ಪರಿಸ್ಥಿತಿ ಸದ್ಯಕ್ಕೆ ಉದ್ಭವವಾಗಿರುವಂತಹದ್ದು. ಇದೇನು ಬೇರೆ ಯಾವುದೇ ಊರಲ್ಲ, ಹಳ್ಳಿ ಅಲ್ಲ, ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲಿ ಸಹ ಇದು ಒಂದು ಏನು ಜನನಾಯಕರಲ್ಲಿ, ಪ್ರತಿಷ್ಠಿತ ನಾಯಕರಲ್ಲಿಯೂ ಒಬ್ಬರಾದಂತಹ ನಾಯಕರ ಏರಿಯಾ ಇದು. ಇವರ ಏರಿಯಾದಲ್ಲಿಯೇ ಇಂತಹ ಪರಿಸ್ಥಿತಿ ಅಂತಂದ್ರೆ ಇನ್ನು ಜನಸಾಮಾನ್ಯರು ಬದುಕೋದ ಸಾಯೋದ ಅನ್ನುವಂತಹ ಸಿಚುವೇಶನ್ ಸದ್ಯಕ್ಕೆ ಇಲ್ಲಿ ಉದ್ಭವ ಆಗಿರುವಂತಹದ್ದು. ಮಾಸ್ಕ್ ಹಾಕೊಂಡು ಅಂದ್ರೆ ಕೋವಿಡ್ ಸಂದರ್ಭದಲ್ಲಿ ಮಾಸ್ಕ್ ಮಾತ್ರ ಹಾಕ್ತಾ ಇದ್ರು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಆದ್ರೆ ಸದ್ಯಕ್ಕೆ ಬೆಳಗ್ಗೆ ಎದ್ರು ಮಾಸ್ಕ್ ಹಾಕಬೇಕು, ಊಟ ಮಾಡುವಾಗ ಮಾಸ್ಕ್ ಹಾಕಬೇಕು, ಮಲಗುವಾಗಲೂ ಸಹ ಮಾಸ್ಕ್ ಹಾಕಿದ್ರೆ ಮಾತ್ರ ನಿದ್ದೆ ಮಾಡೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಇದೀಗ ನಾನಿರುವಂಥದ್ದು ಬಾನಸವಾಡಿಯ ಜೈ ಭಾರತೀಯ ನಗರದಲ್ಲಿ ನಾನಿದ್ದೀನಿ. ಇಲ್ಲಿರುವಂತಹ ಜನರ ಪರಿಸ್ಥಿತಿ ಡ್ರೈನೇಜ್ ನೀರು ಜೊತೆಗೆ ಮಳೆ ನೀರು ಎರಡೂ ಸೇರ್ಕೊಂಡು ವಾಸನೆ ಹೆಚ್ಚಾಗಿ ಮನೆಯಲ್ಲಿ ನೀರು ನಿಲ್ತಾ ಇದೆ. ಇದರಿಂದ ವಾಸನೆ ತಡೆಯೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಅಳುವನ್ನ ನಮ್ಮ ಅಶ್ವಗ ಸುದ್ದಿವಾಹಿನಿ ಮುಖಾಂತರವಾಗಿ ತೋಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇಲ್ಲಿ ನಾನು ಹೇಳೋದಕ್ಕಿಂತ ಇಲ್ಲಿರುವಂತಹ ಜನರ ದೃಶ್ಯಾವಳಿಗಳನ್ನ ಗಮನಿಸಬಹುದು. ಮಾಸ್ಕ್ ಹಾಕಿದ್ರೆ ಮಾತ್ರ ಇಲ್ಲಿ ಸಾಧ್ಯ ಆಗುವಂತಹದ್ದು ಜನರು ಇರೋದಕ್ಕೆ ಅಂತ ಹೇಳಿ ಗಮನಿಸಬಹುದು. ಎಂತ ಪರಿಸ್ಥಿತಿ ಬಂದಿದೆ ನೋಡಬಹುದು. ಇದು KJ ಜಾರ್ಜ್ ಅವರಿಗೆ ಬರುವಂತಹ ಏರಿಯಾ ಇದು. ಇಲ್ಲಿ ಬಂದು ಹೋಗಿದ್ದಾರಂತೆ, ಸಾಕಷ್ಟು ಬಾರಿ ಜನರ ಸಮಸ್ಯೆಯನ್ನ ಕೇಳಿದಾರಂತೆ. ಆದ್ರೆ ಪರಿಹಾರ ನೀಡೋದಕ್ಕೆ ಮೇ ಬಿ ಅವರಿಗೆ ಸಮಯ ಇಲ್ಲ ಅನ್ಸುತ್ತೆ. ಅಷ್ಟೊಂದು ಬ್ಯುಸಿ ಇರುವಂತಹ ನಾಯಕರು. ಖಂಡಿತವಾಗಿಯೂ ನೀವು ಇದನ್ನ ನೋಡಬಹುದು ಯಾವ ಪರಿಸ್ಥಿತಿಯಲ್ಲಿ ಜನರಿದ್ದಾರೆ ಅಂತ ಹೇಳಿ. ಖಂಡಿತವಾಗಿ ನಿಜಕ್ಕೂ ಆಗಲ್ಲ. ಸದ್ಯಕ್ಕೆ ನೀರು ಖಾಲಿ ಆಗಿರಬಹುದು. ಇಲ್ಲಿ ಇದರ ಹಿಂಭಾಗ ಏನಿದೆ, ಇದರ ಹಿಂಭಾಗದಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ. ಇಲ್ಲಿಂದ ನೀರು ಹರಿದು ಹೋಗುತ್ತೆ. ಸಂಪೂರ್ಣವಾಗಿ ಹರಿದು ಹೋಗುವಂತಹ ನೀರು ಮನೆಯಲ್ಲಿ ಹೋಗುತ್ತೆ ಅಂತ ಹೇಳಿ ಜನರು ಹೇಳ್ತಾ ಇದ್ದಾರೆ. ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಇಲ್ಲಿರುವಂತಹ ಜನರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಯಾಕಂತಂದ್ರೆ ವಾಸನೆ ಮಾತ್ರ ಖಂಡಿತವಾಗಿಯೂ ತಡೆಯೋಕ್ಕಾಗೋದಿಲ್ಲ. ಮೇಡಮ್, ಎಷ್ಟರ ಮಟ್ಟಿಗೆ ನಿಮಗೆ ಪ್ರಾಬ್ಲಮ್ ಆಗ್ತಿದೆ? ಹೆಂಗಿದೆ ಸಿಚುವೇಶನ್? ತುಂಬಾ ಪ್ರಾಬ್ಲಮ್, ತುಂಬಾ ಕಷ್ಟ. ನೀರು ಫುಲ್ಲ ತುಂಬುತ್ತೆ. ಇಲ್ಲಿ ನೀರು ತುಂಬಿಸಿದ್ರೆ ಮನೆ ಒಳಗಡೆ ಬರುತ್ತೆ ನೀರು. ನಮಗೆ ಮೈ ಹುಷಾರು ಬೇರೆ ಇಲ್ಲ, ನನಗೆ ವಯಸ್ಸಾಗಿದೆ. ನನಗೆ ಇಲ್ಲಿ ನೀರು ತುಂಬಿಸೋದು, ಇಲ್ಲಿ ನೀರು ಕ್ಲೀನ್ ಮಾಡೋದು ನಮ್ಗೆ ಕಷ್ಟ, ತುಂಬ ಕಷ್ಟ. ವಾಸನೆ ಸೊಳ್ಳೆ ತಡೆಯೋಕ್ಕಾಗ್ತಾ ಇಲ್ಲ. ಈ ಗೋಡೆ ಯಾವಾಗ ಕಟ್ಟಿದ್ರು ಆವಾಗಿಂದ ನಮಗೆ ಕಷ್ಟ ಶುರು ಆಯಿತು. ಇಲ್ಲಾಂದರೆ ನನಗೆ ಆರಾಮಾಯಿತು, ಏನು ಪ್ರಾಬ್ಲಮ್ ಇರಲಿಲ್ಲ. ಗೋಡೆ ಶುರು ಆದಮೇಲೆ ನಮ್ಗೆ ತುಂಬ ಕಷ್ಟ ಆಗಿತ್ತು. ನನಗೆ ತುಂಬ ಅಂದರೆ ತುಂಬ. ಮನೆ ಒಳಗಡೆ ನೀರು ತುಂಬುತ್ತೆ, ಫುಲ್ ಕಿಚನ್ ಒಳಗಡೆ ಎಲ್ಲ ನೀರು ತುಂಬುತ್ತೆ, ಬೆಡ್ರೂಮ್ ಒಳಗಡೆ ನೀರು ತುಂಬುತ್ತೆ. ಎಲ್ಲ ತೋರಿಸಿದ್ದೀನಿ ಸರ್ಗೆ, ಎಲ್ಲೆಲ್ಲ ನೀರು ಬರುತ್ತೆ ಎಲ್ಲ ತೋರಿಸಿದ್ದೀನಿ ನಾನು. ಕಂದಮ್ಮ ಅವ್ರಿಗೆಲ್ಲ ಎಫೆಕ್ಟ್ ಆಗಿದೆ. ನಾವು ಇಲ್ಲಿ ನೀರು ಬರೋದ್ರಿಂದ ಹಾವೆಲ್ಲ ಬಂದ್ಬಿಡುತ್ತೆ ಮನೆಯೊಳಗಡೆ, ಹಾವೆಲ್ಲ ಬಂದ್ಬಿಡುತ್ತೆ. ಇದೇನೋ ಇವಾಗ ನೀರು ಹೋಗಿದೆ, ಇನ್ನು ಮಳೆ ಬರುವಾಗ ನೋಡ್ಬೇಕು, ಅಲ್ಲಿಂದ ಅಲ್ಲಿವರೆಗೂ ನೀರು ಅಲ್ಲೇ ಹಂಗೆ ನಿಲ್ಲುತ್ತೆ. ಸ್ಟಾಗ್ನೆಂಟ್ ವಾಟರ್ ಇರುತ್ತೆ. ಅದಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಮೇಡಮ್. ನೀವು ನೀರು ಕುಡಿಯೋ ಬದಲಾಗಿ ವಾಸನೆ ಕುಡ್ಕೊಂಡೇ ಇದ್ದೀರಾ ಅನ್ಸುತ್ತಲ್ಲ ಮೇಡಮ್? ತುಂಬಾ ಕಷ್ಟ ನಮಗೆ, ಮನೆಗೆ ಇರೋಕ್ಕಾಗಲ್ಲ. ಮಗಳು ಚಿಕ್ಕ ಮಕ್ಳು ಇಟ್ಕೊಂಡಿದೀವಿ, ಆ ಒಳಗಡೆನೆ ಬಂದ್ಬಿಡುತ್ತೆ. ಎದುರ್ಕೊಂತಾವೆ ಮಕ್ಕಳು. ವಾಸನೆ ಹಾವು ಬರ್ತಾ ಇದೆ, ಇಲ್ಲಿಂದ ಬರ್ತಾ ಇದೆ. ಅವ್ನಿಗೆ ಫೋನ್ ಮಾಡಿದ್ರೆ ಅವ್ನು ತೆಗೆದೇ ಇಲ್ಲ. ನೀರು ಮಳೆ ಬಂದರೆ ಮಾತ್ರ ಅಷ್ಟು ದೂರಕ್ಕೆ ನಿಂತ್ಕೊಳ್ಳುತ್ತೆ, ಹೋಗೋದೇ ಇಲ್ಲ ಬೇಗ. ಅವ್ರು ಯಜಮಾನ್ರಿದ್ರು, ಅವ್ರು ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ರು, ಅವ್ರು ತೀರ್ಕೊಂಡ್ರು. ಇವಾಗ ಯಾರು ಕ್ಲೀನ್ ಮಾಡೋರಿಲ್ಲ.
ಹಿಂದ್ಗಡೆನೂ ತುಂಬ ಬಿಡುತ್ತೆ, ತುಂಬಾ ನೀರು ತುಂಬಿಡುತ್ತೆ. ಮೋರಿ ವಾಸನೆ ಒಳಗಿರೋಕ್ಕಾಗಲ್ಲ ನಮಗೆ, ಆಗೋದಿಲ್ಲ. ಸೊ ಇಲ್ಲಿ ನನ್ನೊಟ್ಟಿಗೆ ಒಬ್ರು ಯುವಕರು ಇದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇವತ್ತಿನ ಸಿಚುವೇಶನ್ ಅಲ್ಲಿ, ಇವತ್ತಿನ ಕಾಲಘಟ್ಟದಲ್ಲಿ ನಾವು ಇಂತಹ ಜಾಗದಲ್ಲಿ ಇದ್ದೀವಿ ಅಂತಂದಾಗ ನಿಮ್ಗೆ ಏನು ಅನ್ಸುತ್ತೆ? ಯಾಕಂತಂದ್ರೆ ನೀವು ಸಹ ಮಾಸ್ಕ್ ಹಾಕೊಂಡಿದ್ದೀರಾ, ಪ್ರತಿನಿತ್ಯ ಮಾಸ್ಕ್ ಹಾಕೊಂಡೇ ಇರಬೇಕಾಗುವಂಥ ಸ್ಥಿತಿ ಬಂದಿದೆ. ಏನು ಹೇಳ್ತೀರಿ? ಏನು ಮಾಡೋದು ಮೇಡಮ್? ಸೊ ಎಲ್ಲ ಕಡೆ ಬಂದ್ಬಿಟ್ಟು ಇಗ್ನೋರ್ ಮಾಡ್ತಾವ್ರೆ. ಇನ್ನು ಬಂದ್ಬಿಟ್ಟು ಇದೆ ಏನು ಈ ಏರಿಯಾಗೆ ಏನು ಅನ್ನೋ ಥರ ಒಂದು ಇಗ್ನೋರೆನ್ಸ್ ಬಂದ್ಬಿಟ್ಟಿದೆ. ಸೊ ಆ ಥರ ಇರಬಾರ್ದು. ನೋಡಬೇಕು, ರೋಡ್ಗೆ ಬಂದು ನೋಡ್ಬೇಕು ಏನಾಗ್ತಿದೆ. ಯಾಕಂದರೆ ಮಕ್ಕಳಿದ್ದಾರೆ, ಎಷ್ಟು ಮಕ್ಕಳಿದ್ದಾರೆ ನೋಡಿ. ಅಲ್ಲಿ ಒಳಗಡೆ ಇರೋ ಹಾವೆಲ್ಲ ಆಚೆ ಬಂದರೆ ಮಕ್ಳು ಹೆಂಗೆ ಆಟ ಆಡೋದು ರೋಡಲ್ಲಿ, ಹೆಂಗೆ ನಡ್ಕೊಂಡು ಹೋಗೋದು, ಹೆಂಗೆ ಧೈರ್ಯವಾಗಿರೋದು? ಸೊ ಅದನ್ನು ಸ್ವಲ್ಪ ನೋಡಿ ಯಾರಾದರೂ ಒಬ್ಬರು ಇನಿಷಿಯೇಟಿವ್ ತೊಗೊಂಡು ಒಳ್ಳೇದು ಮಾಡಬೇಕು. ನಮ್ಮ ನಾಯಕರು ಅನ್ಸ್ಕೊಂಡಿರುವಂಥವ್ರು, ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಗೆ ಬಂದಿದ್ದಾರಾ ಅಥವಾ ಓಟ್ ಕೇಳೋದಕ್ಕೆ ಮಾತ್ರ ಬಂದಿದ್ದಾರಾ, ಹೇಗೆ? ಓಟ್ ಕೇಳಕ್ಕೆ ಬರ್ತಾರೆ, ಎಲ್ಲರೂ ಬರ್ತಾರೆ, ಬಂದ್ಬಿಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ಬಟ್ ಬಂದ್ಬಿಟ್ಟು ಕೆಲಸ ಸರಿಯಾಗಿ ಆಗಿದೆಯಾ, ಕೆಲಸ ಮಾಡ್ತಾರೆ, ಸರಿಯಾಗಿ ಆಗಿದೆಯಾ, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಆ ಥರ ಬಂದ್ಬಿಟ್ಟು ಕೇಳಬೇಕಲ್ವಾ? ಸ್ಯಾಟಿಸ್ಫ್ಯಾಕ್ಟ್ರಿ ಆಗಿದೆಯಾ ನಿಮಗೆ, ಎಲ್ಲ ಸರಿಯಾಗಿ ಮಾಡಿದಾರ, ಆ ಥರ ಕೇಳೋರು ಯಾರೂ ಇಲ್ಲ ಮೇಡಮ್, ಯಾರೂ ಇಲ್ಲ. ಹಿರಿಯರಿದ್ದಾರೆ. ಯಜಮಾನ್ರೆ ನಮಸ್ತೆ. ನಮಸ್ತೆ. ಹೆಂಗಿದ್ದೀರಿ? ಆರಾಮಿದ್ದೀರಿ? ಈ ಸಮಸ್ಯೆಯಿಂದ ನಮಗೆ ತುಂಬ ಜಾಸ್ತಿನೇ ಆಗಿದೆ. ಸೊಳ್ಳೆ ಕಾಟ, ಮತ್ತು ನೀರು ನಿಲ್ಲೋದು, ನಮ್ಮ ಮನೆಯ ಒಳಗೂ ಬರುತ್ತೆ ನೀರು ಕೆಳಗೆ ಗ್ರೌಂಡ್ ಫ್ಲೋರಲ್ಲಿ. ಅದು ಬಿಟ್ಟು ಇನ್ನೊಂದು, ಈ ಬೀದಿ ಬಂದು ಈ ಸೌತಲೆ ತಾಯಿದ್ದಾರಲ್ಲ ಹಂಗೇನೆ ನೋಡ್ತವ್ರೆ. ಯಾವುದು ನೋಡಿ, ಈ ಹಾಸ್ಪಿಟಲ್ ಮಾಡಿದ್ದಾರೆ ನೋಡಿ ಹೆಂಗಿದೆ, ಇದಲ್ಲ ಏನು ಯಾವುದು ಆಗಲ್ವಾ ಅದೆಲ್ಲ ಇಲ್ಲಿ ಬಂದು ಮಾಡ್ಕೊಂಡು ಹೋಗ್ತಾರೆ. ಹಾಂ, ಮತ್ತು ಇಲ್ಲಿಗೆ ಬಂದು ಇದು ಹಾಕಲೇಬೇಕು, ನೀರು ಹೋಗುವ ಸಮಸ್ಯೆ ಆಗಬೇಕಂದ್ರೆ ಇದು ಬಂದು ಸ್ಟವ್ ಮೋಟರ್ ಡ್ರೈನ್ ಹಾಕಬೇಕು. ಇಲ್ಲಂದ್ರೆ ಅಲ್ಲೇ ಕಳೆಲ್ಲ ಹಾಕಿದ್ದಾರೆ, ಅದು ಯಾಕೆ ಇಲ್ಲಿ ಮಾತ್ರ ಬರಲ್ಲ ಅಂತ ಕೊಡ್ತಾಗ್ತಾ ಇಲ್ಲ. ನಿಮ್ಮ ನಾಯಕರು ಇಲ್ಲಿ ಬಂದು ಭೇಟಿ ಕೊಡ್ತಾರಂತೆ, ಕೆಲಸಗಳು ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ರು. ಹೌದು, 100% ಅದು ಇದೆ. ಹೌದು, ಅವರು ಯಾರು ನಾನು ಇನ್ನೂ ನೋಡಿಲ್ಲ, ನಮ್ಮ MLA ನೋಡಿಲ್ಲ, ಇವರು ಯಾರು ನೋಡಿಲ್ಲ. ಇವರುಗಳು ಇದ್ದಾರೆ ನೋಡಿ, ಇಂಜಿನಿಯರ್ಗಳು ಮಾಡೋರು ಎಲ್ಲ ಆರೋಗ್ಯನ್ಸ್ ಜಾಸ್ತಿ ಇದೆ, ಆರೋಗ್ಯನ್ಸ್ ಇದೆ. ನಾವು ಕೇಳಿದ್ವಿ ಈ ಮಾಡೋದು ನಮಗೆ, ಆದರೆ ಆರೋಗ್ಯನ್ಸಿಂದ ಮಾತಾಡ್ತಾರೆ ಅವರು, ಮರ್ಯಾದಿಲ್ಲ. ಏನು ಹೇಳ್ತಾರೆ, ಇಷ್ಟ ಮಾಡೋದು ಮಾಡಿದ್ರೆ ನಮ್ಗೆ ಇಷ್ಟ ಆರ್ಡ್ರ್ ಕೊಟ್ಟಿದ್ದಾರೆ, ಇದಕ್ಕೆ ಮೇಲೆ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳ್ತವ್ರೆ. ಸ್ಕೂಲ್ಗೆ ಹೋಗುವಂಥ ಮಕ್ಕಳಿದ್ದಾರೆ ರೀ. ಸೊ ನಾಯಕರುಗಳು, ನಿಮ್ಮ ಮನೆಯಲ್ಲೂ ಮಕ್ಕಳಿದ್ರೆ, ಇಂಥ ಸಿಚುವೇಶನ್ಸಲ್ಲಿ ಇದ್ದರೆ ಖಂಡಿತವಾಗಿಯೂ ನೀವು ಹೀಗೆ ಇರ್ತಿದ್ರಾ? ಇದಕ್ಕೆ ಸಂಬಂಧಪಟ್ಟಂಥವ್ರು, ಅದರಲ್ಲೂ ಸಹ ಈ ಕ್ಷೇತ್ರದ MLA ಇಲ್ಲಿಗೆ ಬರಲ್ಲ, ಓಟ್ ಕೇಳೋದಕ್ಕೆ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಇದು ಅಸಹ್ಯದ ಕೆಲಸ, ನಿಜಕ್ಕೂ ಹೇಳ್ತೀನಿ, ನಾಚಿಕೆ ಆಗಬೇಕು. ನಿಮ್ಮ ಕ್ಷೇತ್ರದ ಜನರು ಇವತ್ತು ಅಳ್ತಾ ಇದ್ದಾರೆ. ಕ್ಷೇತ್ರದ ಜನರು ದೊಡ್ಡವ್ರು ಬಿಟ್ಬಿಡಿ, ಮಕ್ಕಳು ಸ್ಕೂಲಿಗೆ ಹೋಗೋಕೆ ಆಗ್ತಾ ಇಲ್ಲ ಅಂತ ಹುಡುಗ ಹೇಳ್ತಾನೆ, ಹಾವು ಬರುತ್ತೆ ಅಂತ ಹೇಳುತ್ತೆ, ಏನೆಲ್ಲನೂ ಈ ನೀರಲ್ಲಿ ಹರ್ಕೊಂಡು ಬರುತ್ತೆ, ಜೊತೆಗೆ ಡ್ರೈನೇಜ್ ಕ್ಲೀನ್ ಇರೋದ್ರಿಲ್ಲ, ಅದು ಎಲ್ಲವೂ ಸಹ ಮೇಲ್ಗಡೆ ಬಂದು ನಿಲ್ಲುತ್ತೆ ಅಂತ ಹೇಳಿ. ಸೊ ಇದು ಮಕ್ಕಳ ಮನಸ್ಸಿನ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನು ಖಂಡಿತವಾಗಿಯೂ ಗಮನಿಸಬೇಕು. ಯೂತ್ಸ್ ಒಂದ್ಸಲ ಮನಸ್ಸು ಮಾಡಿದ್ರೆ ಅದು ಆಗುವಂತಹ ಬದಲಾವಣೆನೇ ಬೇರೆ ಅನ್ನುವಂಥದ್ದು. ಇನ್ನು ಬೆಳೆಯುವಂಥ ಮಕ್ಕಳು, ಅವರ ಮನಸ್ಸಿನ ಮೇಲೂ ಸಹ ಇದು ಒಂದು ಪರಿಣಾಮ ಬೀಳ್ತದೆ. ಜೊತೆಗೆ ಆರೋಗ್ಯದ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ, ಡೆಂಗ್ಯೂ ಬರ್ತಾ ಇದೆ, ಮಲೇರಿಯಾ ಸಮಸ್ಯೆ ಆಗ್ತಾ ಇದೆ. ಸೊ ಕೋವಿಡ್ ಸಂದರ್ಭದಲ್ಲಿ ಮಾತ್ರ ನಾವು ಮಾಸ್ಕ್ ಹಾಕುವಂಥ ಸಿಚುವೇಶನ್ನ ನೋಡಿದ್ವಿ. ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಪ್ರತಿದಿನವೂ ಮಾಸ್ಕ್ ಹಾಕಲೇಬೇಕು ಅಂತ. ಯಾಕಂತಂದ್ರೆ ಅಂತಹ ಪರಿಸ್ಥಿತಿಯಲ್ಲಿ ಇಲ್ಲಿರುವಂಥ ಜನರು ಇದ್ದಾರೆ. ನಿಜಕ್ಕೂ ಗ್ರೇಟ್ ಅವರು. ಇನ್ನೂ ಅಧಿಕಾರಿಗಳು ಇಲ್ಲಿಗೆ ಭೇಟಿ ಕೊಡದೇ ಇದ್ದಲ್ಲಿ ಖಂಡಿತವಾಗಿಯೂ ಇವರು ನಿಜಕ್ಕೂ ನಮ್ಮ ಮುಂದೆ ನಾವು ಈ ಕ್ರಮವನ್ನು ಕೈಗೊಳ್ಳದೇ ಇದ್ದಲ್ಲಿ ಇದು ಆಗುವಂಥ ಕೆಲಸವೇ ಬೇರೆ ಅನ್ನುವಂಥ ಎಚ್ಚರಿಕೆಯನ್ನು ಸಹ ಸ್ಥಳೀಯರು ಕೊಡ್ತಾ ಇದ್ದಾರೆ. ನಾವು ಹೇಳೋದು ಒಂದೇ, ಇವ್ರಿಗೆ ಬೇಕಾಗಿರುವಂತಹ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ನೀವು ಮಾಡಬೇಕಾಗಿದೆ, ಜಾಗಕ್ಕೆ ಬರಬೇಕಾಗಿದೆ. ಜೊತೆಗೆ ಡ್ರೈನೇಜ್ ಕ್ಲೀನ್ ಮಾಡಬೇಕು ಅಂತಂದ್ರೂ ಸಹ ನಾವು ಹಣವನ್ನು ಕೊಡಬೇಕಾಗುತ್ತೆ ಅನ್ನುವಂಥ ನೋವನ್ನು ಸಹ ಹೇಳ್ಕೊತಾ ಇದ್ದಾರೆ. ಎಸ್, ಖಂಡಿತವಾಗಿಯೂ ಇದನ್ನು ಸಂಬಂಧಪಟ್ಟಂಥವ್ರು ಇದಕ್ಕೆ ನಿಜವಾಗ್ಲೂ ಈಗ ರಿಯಾಕ್ಟ್ ಮಾಡಲೇಬೇಕಾಗಿರುವಂತಹ ಸನ್ನಿವೇಶ ಇದೆ.